ಭಗವಂತ ಶಿವ ಒಬ್ಬ ರಾಕ್ ಸ್ಟಾರ್. ಆತ ತುಂಬ ಮುಗ್ಧ. ಆತ ನಿಜವಾದಂತಹ ಪ್ರೇಮಿ. ತನ್ನ ಪತ್ನಿ ಸತಿಯನ್ನು ಕಳೆದುಕೊಂಡ ನಂತರವೂ ಸಹ ಆತ ಮತ್ತೊಂದು ಮದುವೆಯನ್ನಾಗಲಿಲ್ಲ. ತನ್ನ ಪತ್ನಿಯ ಶಕ್ತಿಯ ಮತ್ತೊಂದು ಜನ್ಮಕ್ಕಾಗಿ ಕಾದು ಪಾರ್ವತೀ ದೇವಿಯನ್ನು ಮದುವೆಯಾದಂಥವನು. ತನ್ನನ್ನು ತಾನು ಸಂಪೂರ್ಣವಾಗಿ ತನ್ನ ಪತ್ನಿಗೆ ಸಮರ್ಪಿಸಿಕೊಂಡಂಥವನು. ಇಡೀ ಬ್ರಹ್ಮಾಂಡದಲ್ಲಿ ಆತನಿಗೆ ಯಾವುದೇ ರೀತಿಯಾದಂತಹ ನಿಯಮಗಳು ನಿರ್ಬಂಧಗಳು ಯಾವುದೂ ಸಹ ಇಲ್ಲ. ಆತನ ಭಕ್ತನನ್ನು ಬಿಡಿ, ರಾಕ್ಷಸರು ಸಹ ತುಂಬ ಪ್ರೀತಿಯಿಂದ ತುಂಬ ಭಕ್ತಿಯಿಂದ ಆತನನ್ನು ಕರೆದರೆ ಸಾಕು ತನ್ನ ಭಕ್ತರ ಕೂಗಿಗೆ ಕಿವಿಗೊಟ್ಟು ತುಂಬ ಪ್ರೀತಿಯಿಂದ ಓಡೋಡಿ ಬರುವಂಥವನು. ಆತನ ವಿರುದ್ಧವಾಗಿ ನಿಂತುಕೊಂಡರೆ ತನ್ನ ಸ್ವಂತ ಮಗ ಗಣಪತಿಗೆ ಶಿಕ್ಷೆಯನ್ನು ನೀಡಿದಂಥವನು. ಇಡೀ ಪ್ರಪಂಚದಲ್ಲಿ ತಿರಸ್ಕರಿಸಲ್ಪಟ್ಟಂತಹ ಪ್ರತಿಯೊಂದನ್ನು ತುಂಬ ಪ್ರೀತಿಯಿಂದ ಸ್ವೀಕರಿಸುವಂತಹವನು. ನಿಮ್ಮ ಸ್ವಂತ ಸ್ಥಳ, ನಿಮ್ಮ ಸ್ವಂತ ದೇಹವನ್ನು ನೀವು ತೊರೆದು ಹೋದ ನಂತರ ಉಳಿಯುವಂತಹ ವಸ್ತುಗಳಿಂದ ಅಲಂಕರಿಸಲ್ಪಟ್ಟಂಥವನ್ನು. ತನ್ನ ಸ್ವಂತ ಮಾವ ದಕ್ಷ ಪ್ರಜಾಪತಿಯಿಂದ ಚಂದ್ರ ಶಾಪಗ್ರಸ್ತನಾದಾಗ ಆತನನ್ನು ತಲೆಯ ಮೇಲೆ ಹೊತ್ತುಕೊಂಡು ಮೆರೆಸಿದಂಥವನು. ಸರ್ಪ ವಾಸುಕಿ ತನ್ನ ಮಲ ಸಹೋದರನಾದಂತಹ ಗರುಡನಿಂದ ದಾಳಿಗೆ ಒಳಗಾದಾಗ ವಾಸುಕಿಯನ್ನು ರಕ್ಷಿಸಿ ಸಂರಕ್ಷಿಸಿ ಕಾಪಾಡಿದಂಥವನು. ಪ್ರಾಪಂಚಿಕ ಸಂತೋಷಕ್ಕಿಂತ ಮತ್ತೊಂದು ಸಂತೋಷ ಭಗವಂತ ಶಿವನಿಗೆ ಮತ್ತೊಂದು ಬೇರೆ ಯಾವುದೂ ಸಹ ಇಲ್ಲ. ಭಗವಂತ ಶಿವನ ಜೀವನ ಶೈಲಿ ತುಂಬ ಕನಿಷ್ಠವಾಗಿರಬಹುದು. ಭಗವಂತ ಶಿವ ಯಾವುದೇ ರೀತಿಯಾದಂತಹ ಕೀರ್ತಿಗೆ ಆಸೆಯನ್ನು ಪಟ್ಟಂಥವನಲ್ಲ. ಭಗವಂತ ಶಿವ ಯಾವುದೇ ರೀತಿಯಾದಂಥ ಅವಮಾನಿಗಳಿಗೆ ಭಯವನ್ನು ಪಟ್ಟಂಥವನಲ್ಲ. ಭಗವಂತ ಶಿವ ಮುಖ್ಯವಾಗಿ ಪರಿಗಣಿಸುವಂತಹದ್ದು ಕರ್ಮವನ್ನು ಮಾತ್ರ. ಭಗವಂತ ಶಿವನನ್ನು ನಾನು ಏತಕ್ಕಾಗಿ ರಾಕ್ ಸ್ಟಾರ್ ಅಂತ ಕರೆದರೆ ಅಂದರೆ, ಭಗವಂತ ಶಿವನಿಗೆ ಸಂಗೀತ ಎಂದರೆ ತುಂಬ ಇಷ್ಟ. ಸಂಗೀತಕ್ಕಿಂತ ಹೆಚ್ಚಾಗಿ ನೃತ್ಯ ಡ್ಯಾನ್ಸ್ ಅಂತಂದರೆ ಭಗವಂತ ಶಿವನಿಗೆ ಅಷ್ಟೊಂದು ತುಂಬ ಇಷ್ಟ. ಹಾಗಾಗಿಯೇ ಭಗವಂತ ಶಿವನನ್ನು ನಟರಾಜ ಅಂತ ಕರೆಯುವಂತಹದ್ದು. ಭಗವಂತ ಶಿವ ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತಾ ಎಲ್ರಿಗೂ ಧನ್ಯವಾದಗಳು. ಜೈ ಶ್ರೀಕೃಷ್ಣ.